ವಿಷ್ಣು ಸಾಲಿಗ್ರಾಮ ಸ್ವಾಮಿರವರಿಂದ ಆಯೋಜಿತವಾಗಿದ್ದ ಪ್ರಮುಖ ಸಮಾರಂಭವು ವಿಷ್ಣು ಸಂಕಲ್ಪ ಜ್ಯೋತಿಷ್ಯಾಲಯ, ಮೈಸೂರಿನ ಜನತಾ ನಗರದ ಮಾರುತಿ ಟೆಂಟ್ ರಸ್ತೆಯಲ್ಲಿರುವ ವಿಷ್ಣು ಸಂಕಲ್ಪ ಜ್ಯೋತಿಷ್ಯಾಲಯವು ಉದ್ಘಾಟನೆಗೊಂಡಿದ್ದು, ಬೆಂಗಳೂರಿನ ನ್ಯೂಸ್ ಅಲರ್ಟ್ ಚಾನೆಲ್ನಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಾಚೀನತೆ ಹಾಗೂ ಅದರ ಸಿದ್ಧಾಂತಗಳನ್ನು ಅರಿತವರಾಗಿದ್ದು, ಜನರಿಗೆ ಅನುಕೂಲವಾಗಲೆಂದು ಜ್ಯೋತಿಷ್ಯಾಲಯವನ್ನು ತೆರೆದಿದ್ದು, ಕಾರ್ಯಕ್ರಮದ ಉದ್ಘಾಟಕರಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು, ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿರವರು, ಡಾಕ್ಟರ್ ಕೆ ಲೀಲಾಪ್ರಕಾಶ್, ಕೇಶವ ಪ್ರಕಾಶ್, ಕಲಾಕೂಟ ಅಧ್ಯಕ್ಷರಾದ ಚಂದ್ರು, ಚಲನಚಿತ್ರ ನಟರಾದ ಸುಪ್ರೀತ್, ಸಮಾಜ ಸೇವಕರಾದ ವಿದ್ಯಾ, ಗೋಲ್ಡನ್ ಟಿ ಸುರೇಶ್ ರವರು, ಸಿದ್ದರಾಜು, ನಿರ್ಮಾಪಕರಾದ ವೆಂಕಟೇಶ್, ಬಸವರಾಜೇಂದ್ರ ಸ್ವಾಮಿಗಳು ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸಿ ಶುಭ ಹಾರೈಸಿ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳವರ ಭಕ್ತವೃಂದದವರು ಹೆಸರು ವಿಷ್ಣು ಸಾಲಿಗ್ರಾಮ ಸ್ವಾಮಿ ಅಂತೇಳಿ. ಜ್ಞಾನ ಅನ್ನತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ, ಆದರೆ ನಾವು ಮಾಡತಕ್ಕಂಥ ರೀತಿಯಲ್ಲಿ ನಡೀತಕ್ಕಂಥ ಧರ್ಮದಲ್ಲಿ ಸಮಯ ಯಾವ ಥರ ಬರುತ್ತೋ ಆ ಥರ ಕಾಲೈ ತಸ್ಮೈ ನಮಃ ಅನ್ನತಕ್ಕಂಥದ್ದು ವಿಶೇಷವಾಗಿ. ಎಲ್ಲರೂ ರಾಜರಾಗಕ್ಕಾಗಲ್ಲ, ಎಲ್ಲರೂ ರಾಜರಾದರೆಲ್ಲ ಜೀವನ ಪರ್ಯಂತವಾಗಿ ರಾಜರಿರೋಕ್ಕಾಗಲ್ಲ. ಹಣವಂತಿದ್ದರೂ ಎಂದರೂ ಹಣವಂತರಾಗಿರೋದಕ್ಕಾಗಲ್ಲ. ಹಣವಂತರಾದರೂ ಕೂಡ ಬಡವನಾಗತಕ್ಕಂಥ ಸಾಧ್ಯ ವಿಶೇಷವಾಗಿ ಬರತಕ್ಕಂಥದ್ದು ನಮ್ಮ ದಶಾಭುಕ್ತಿಗಳ ಅನುಸಾರವಾಗಿ. ಗುರುಬಲ ಇದ್ದಾಗ ಹಿಗ್ಗದೆ, ಗುರುಬಲ ಇಲ್ಲದಾಗ ಕುಗ್ಗದೆ ಯಶಸ್ವಿಯಾಗಿ ಎಲ್ಲದನ್ನು ನಡೆಸ್ಕೊಂಡು ಹೋಗಬೇಕು. ಸಂತೋಷ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಜೀವನ. ನಗುನಗುತ್ತಾ ಎಲ್ಲ ರೀತಿಯಲ್ಲೂ ಬಾಳಬೇಕು. ವಿಶೇಷವಾಗಿ ನಾನು ಅಸ್ಟ್ರಾಲಜಿಯನ್ನು ಕಲಿತು 20 ವರ್ಷವಾಯಿತು. ವಿಶೇಷವಾಗಿ ನಾನು ವಿದ್ಯಾರಂಗದಲ್ಲಿ ಕೂಡ ಇಂಜಿನಿಯರಿಂಗ್ ಆದರೂ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ICICI ಬ್ಯಾಂಕಿನಲ್ಲೂ ಕೂಡ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೇನೆ. ಇನ್ನು ವಿಶೇಷವಾಗಿ ನನ್ನ ಹಾಬಿ ಅನ್ನತಕ್ಕಂಥದ್ದೇ ಈ ಅಸ್ಟ್ರಾಲಜಿ ಅನ್ನತಕ್ಕಂಥದ್ದು. ನಾನು ವಿಶೇಷವಾಗಿ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವಿಷ್ಣು ಸಂಕಲ್ಪ ಅಂತ ಹೆಸರಿಟ್ಟಿದ್ದೇನೆ. ನಾನು 2 ವರ್ಷ ಕೂಡ TV ಚಾನಲ್ಲು ಕೂಡ ನಾನು ಕೆಲಸ ಮಾಡಿ ಬಹಳ ರೀತಿಯಾಗಿ ಎಲ್ಲ ಥರದಲ್ಲೂ ಕೂಡ ಯಶಸ್ವಿಯನ್ನು ಬರತಕ್ಕಂಥದ್ದು. ನಿಮಗೆಲ್ಲರಿಗೂ ಶುಭವಾಗಲಿ, ಯಶಸ್ವಿಯಾಗಲಿ, ಒಳ್ಳೆಯದನ್ನು ಸಿಗಲಿ ಅನ್ನತಕ್ಕಂಥದ್ದೇ ನಮ್ಮ ಮೊದಲನೇದಾಗಿ ಹಾರೈಕೆ ಮಾಡಿಕೊಳ್ಳತಕ್ಕಂಥ. ನಾನು ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ನನಗೆ ಅಸ್ಟ್ರಾಲಜಿ ಅನ್ನತಕ್ಕಂಥದ್ದು ಭಾಳ ಇಷ್ಟ. ಆಧ್ಯಾತ್ಮಿಕವಾಗಿ ಬೆಳಿಬೇಕು. ಮನುಷ್ಯನಿಗೆ ದುಡ್ಡು ಎಲ್ಲರಿಗೂ ಬೇಕು, ದುಡ್ಡು ಇಲ್ಲದವನೇ ಇಲ್ಲ, ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನತಕ್ಕಂಥ. ದುಡ್ಡು ಎಲ್ಲರೂ ಇರುತ್ತೆ, ಆಧ್ಯಾತ್ಮಿಕವಾಗಿ ನಡೆಸಿಕೊಳ್ಳೋದು ಭಾಳ ಅಪರೂಪ. ಈಗ ಸಮಾನವಾಗಿ ಎಲ್ಲರಿಗೂ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಮಾಡಿಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗೂ ನಮ್ಮ ಈ ಜ್ಯೋತಿಷ್ ಶಾಸ್ತ್ರಕ್ಕೊಂದು ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಮತ್ತು ವಿಶೇಷವಾಗಿ ವಾಸ್ತುಶಾಸ್ತ್ರವೂ ಕೂಡ ವಾಸ್ತುದೇಶ್ವರ ಬ್ರಾಹ್ಮಣ್ಯ ಮಸ್ತಂಕದ ಪ್ರಾಯಿತ್ಯ ಸ್ವಹ ದಾತಾರಂ ಚವಿದಾಕಾರಂ ಸಿದ್ಧಂ ನಸ್ವರಂ ಪ್ರಭಾದೇವಂ ವಾಚವಿದ್ಯೆ ವಾಚೇನ ಸ್ವಹ. ವಾಸ್ತು ಅನ್ನತಕ್ಕಂಥದ್ದು ಬೇಕು. ವಾಸ್ತು ಇಲ್ಲ ಅನ್ನತಕ್ಕಂಥದ್ದಲ್ಲಿ ವಿಷಯ ನಾವು ಹೇಗೆ ನೀರು ಕುಡಿಯುತ್ತೀವೋ ಅದೇ ಥರ ಮನೆಯಲ್ಲಿ ದಿನ ವಾಸ್ತು ಬೇಕು. ವಾಸ್ತು ಇಲ್ಲ ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಜಗಳ, ವಿದ್ಯಾಭ್ಯಾಸದ ತೊಂದರೆ, ಇವೆಲ್ಲವೂ ಕೂಡ ನಾವು ಈ ಕುಂಡಲಿಯಲ್ಲಿ ಕೂಡ ನಿರ್ಣಯ ಮಾಡಿ ಅದಕ್ಕೆ ಪರಿಹಾರ ಕೊಡೋತಕ್ಕಂಥದ್ದೇ ವಿಷ್ಣು ಸಂಕಲ್ಪದ ವಿಶೇಷವಾಗಿ ಮಾಡತಕ್ಕಂಥ ಈ ಕಾರ್ಯಕ್ರಮ. ಜ್ಯೋತಿಷಿಗಳು ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಅವರ ಹೆಸರಿನಲ್ಲೇ ವಿಷ್ಣು ಇರತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಮತ್ತು ನಮ್ಮ ಜನರಲ್ಲಿ ಧಾರ್ಮಿಕ ಭಾವನೆಗಳು ಮತ್ತು ನಮ್ಮ ಸಂಸ್ಕೃತಿಯ ಆಚರಣೆಗಳು ಮತ್ತು ಇಂದಿನಿಂದ ನಡ್ಕೊಂಡು ಬಂದಂತಹ ಸಂಪ್ರದಾಯಗಳು ಅದೆಲ್ಲ ಬರ್ತಾ ಸತತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತು ದೇವರ ಭಕ್ತಿ, ಧಾರ್ಮಿಕ ಆಚರಣೆಗಳು, ಸಂಪ್ರದಾಯಗಳು ಮತ್ತು ಪೂಜೆ ಪುನಸ್ಕಾರಗಳು ಇವೆಲ್ಲ ಕಡಿಮೆ ಆಗ್ತಿವೆ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ದೊಡ್ಡ ಮೈಸೂರು ನಗರದಲ್ಲಿ ನಮ್ಮ ವಿಷ್ಣು ಸಂಕಲ್ಪ ಜ್ಯೋತಿಷ್ಯಾಲಯ ಪ್ರಾರಂಭ ಆಗ್ತಿರೋದು ತುಂಬ ಒಂದು ಸಂತಸದ ವಿಷಯ. ಯಾಕಂದರೆ ಈ ರೀತಿಯ ಒಂದು ಕೇಂದ್ರಗಳು ಪ್ರಾರಂಭವಾದಾಗ ಜನರು ತಮ್ಮ ಧಾರ್ಮಿಕ ಕಾರ್ಯಗಳಿಗೆ, ಮದುವೆಗಳಿಗೆ, ನಾಮಕರಣ, ಗೃಹ ಪ್ರವೇಶ, ಮನೆ ಕಟ್ಟಿಡೋದಕ್ಕೆ ಎಲ್ಲದಕ್ಕೂ ಕೂಡ ಒಬ್ಬರು ಪರಿಪೂರ್ಣರಾದಂತಹ ಒಬ್ಬರು ಸ್ವಾಮೀಜಿಗಳ ಅವಶ್ಯಕತೆ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಶ್ರೀ ವಿಷ್ಣು ಸಂಕಲ್ಪ ಜ್ಯೋತಿಷ್ಯಾಲಯ ಕೇಂದ್ರವನ್ನು ಪ್ರಾರಂಭ ಮಾಡಿರೋದು ಎಲ್ಲರಿಗೂ ಕೂಡ ಹಾಗೂ ಮೈಸೂರು ನಗರಕ್ಕೆ, ಸಮಸ್ತ ಸಾಂಸ್ಕೃತಿಕ ನಗರಕ್ಕೆ ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನ ನಾನು ಬಸವರಾಜು, ಪತ್ರಕರ್ತರು ಹಾಗೂ ಶಿಕ್ಷಕರು ಅವರ ಒಂದು ಈ ಕೇಂದ್ರಕ್ಕೆ ಶುಭವಾಗಲಿ ಅಂತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಹಾರೈಸ್ತೇನೆ.